ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಜ್ಜಿಗೆ ಆರೋಗ್ಯಕರ ಬೇಸಿಗೆಯ ಪಾನೀಯವಾಗಿದೆ. ಇದು ಜೀರ್ಣಕ್ರಿಯೆ ಉತ್ತಮವಾಗಿಸುವುದಲ್ಲದೆ ಇನ್ನು ಹಲವಾರು ರೀತಿಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಹಾಗಿದ್ರೆ ಬೇಸಿಗೆಯಲ್ಲಿ ಮಜ್ಜಿಗೆ ಕುಡಿಯೋದು ಯಾಕೆ ಮುಖ್ಯ ಹೇಳ್ತೀವಿ ನೋಡಿ. ತಣ್ಣನೆಯ ಮಜ್ಜಿಗೆ ವಿಶೇಷವಾಗಿ ಬೇಸಿಗೆಯಲ್ಲಿ ಹಿತವಾದ ಪಾನೀಯವಾಗಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ. ಮಜ್ಜಿಗೆ ರುಚಿಕರವಾಗಿರುವುದಲ್ಲದೆ ಶಕ್ತಿಯುತವಾದ ಆರೋಗ್ಯ ಟಾನಿಕ್ ಆಗಿಯೂ ಕಾರ್ಯನಿರ್ವಹಿಸುತ್ತೆ. ಮಜ್ಜಿಗೆಗೆ ಪುದೀನವನ್ನ ಸೇರಿಸುವುದರಿಂದ ತಂಪಾಗಿಸುವಿಕೆ, ಸರಿಯಾದ ಜೀರ್ಣಕ್ರಿಯೆ, ಬೇಸಿಗೆಯ ಶಾಖದಲ್ಲಿ ಹೊಟ್ಟೆ ಉಬ್ಬೋದನ್ನ ಕಡಿಮೆ ಮಾಡುತ್ತೆ. ಮಜ್ಜಿಗೆಗೆ ಕೊತ್ತಂಬರಿ ಸೇರಿಸುವುದರಿಂದ ಅದರ ರುಚಿ ಹೆಚ್ಚಾಗುತ್ತೆ. ಮಜ್ಜಿಗೆಗೆ ಹುರಿದ ಜೀರಿಗೆ ಮತ್ತು ಕಪ್ಪು ಉಪ್ಪನ್ನ ಸೇರಿಸುವುದರಿಂದ ಗ್ಯಾಸ್ಟ್ರಿಕ್, ಆಲಸ್ಯ, ಹೊಟ್ಟೆ ನೋವು ನಿವಾರಣೆಯಾಗುತ್ತೆ. ಬೇಸಿಗೆಯಲ್ಲಿ ಮಜ್ಜಿಗೆ ಯಾಕೆ ಕುಡಿಬೇಕು? ಸಾಂಪ್ರದಾಯಿಕ ಮಜ್ಜಿಗೆಯನ್ನ ಕ್ಲಿನಿಕಲ್ ಪೌಷ್ಟಿಕಾಂಶ ಮತ್ತು ದ್ರವ ಚಲನಶಾಸ್ತ್ರದ ಮೂಲಕ ಮೌಲ್ಯಮಾಪನ ಮಾಡಿದಾಗ ಇದು ಹೆಚ್ಚು ಕ್ರಿಯಾತ್ಮಕ ಐಸೋಟೋನಿಕ್ ಜೈವಿಕ ಪಾನೀಯವಾಗಿದೆ. ತೀವ್ರವಾದ ಬೇಸಿಗೆಯ ತಿಂಗಳುಗಳಲ್ಲಿ ಅಪಾರ ಬೆವರುವಿಕೆಯು ನಮ್ಮ ಪ್ಲಾಸ್ಮಾದಲ್ಲಿನ ನಿರ್ಣಾಯಕ ಎಲೆಕ್ಟ್ರೋಲೈಟ್ಗಳನ್ನು, ಮುಖ್ಯವಾಗಿ ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅನ್ನ ಖಾಲಿ ಮಾಡುತ್ತೆ. ಮಜ್ಜಿಗೆ ನೈಸರ್ಗಿಕವಾಗಿ ಮಾನವ ದೇಹದ ದ್ರವಗಳ ಆಸ್ಮೋಲಾರಿಟಿಯನ್ನ ಪ್ರತಿಬಿಂಬಿಸುತ್ತೆ. ಮಾರುಕಟ್ಟೆಯಲ್ಲಿ ದೊರೆಯುವ ಕ್ರೀಡಾ ಪಾನೀಯಗಳಲ್ಲಿ ಕಂಡುಬರುವ ಭಾರಿ ಗ್ಲೈಸಮಿಕ್ ಹೊರೆ ಇಲ್ಲದೆ ತ್ವರಿತ ನಿಷ್ಕ್ರಿಯ ಸೆಲ್ಯುಲಾರ್ ಪುನರ್ಜೀಲೀಕರಣಕ್ಕೆ ಅನುವು ಮಾಡಿಕೊಡುತ್ತೆ. ಇದಲ್ಲದೆ ಲ್ಯಾಕ್ಟಿಕ್ ಆಮ್ಲ ಹುದುಗುವಿಕೆ ಪ್ರಕ್ರಿಯೆ ಜೀವ ರಾಸಾಯನಿಕವಾಗಿ ಡೈರಿ ಮ್ಯಾಟ್ರಿಕ್ಸ್ ಅನ್ನ ಪರಿವರ್ತಿಸುತ್ತೆ. ಇದು ಹಾಲಿನ ಪ್ರೋಟೀನ್ಗಳು ಮತ್ತು ಲ್ಯಾಕ್ಟೋಸ್ ಅನ್ನ ಭಾಗಶಃ ಹೈಡ್ರೋಲಿಸ್ ಮಾಡುತ್ತೆ. ಅಂತರ್ಗತ ಅಮೈನೋ ಆಮ್ಲಗಳು, ರೈಬೋಪ್ಲಾವಿನ್, ಕ್ಯಾಲ್ಸಿಯಂ ಅನ್ನ ಗಮನಾರ್ಹವಾಗಿ ಹೆಚ್ಚು ಜೈವಿಕ ಲಭ್ಯವಾಗುವಂತೆ ಮಾಡುತ್ತೆ. ನಿಮ್ಮ ದೇಹ ಈ ಪೋಷಕಾಂಶಗಳನ್ನು ಹೊರತೆಗೆಯಲು ಕಡಿಮೆ ಚಯಾಪಚಯ ಶಕ್ತಿಯನ್ನು ವ್ಯಯಿಸುತ್ತೆ ಮತ್ತು ಪ್ರಯೋಜನಕಾರಿ ಪ್ರೋಬಯೋಟಿಕ್ಗಳೊಂದಿಗೆ ಏಕಕಾಲದಲ್ಲಿ ನೀಡುತ್ತೆ. ದೇಹಕ್ಕೆ ನೈಸರ್ಗಿಕ ಶೀತಕ. ಮಜ್ಜಿಗೆ ಅದ್ಭುತವಾಗಿ ಉಲ್ಲಾಸಕರವಾಗಿದ್ದು ನಮ್ಮ ದೇಹವನ್ನು ತ್ವರಿತವಾಗಿ ತಂಪಾಗಿಸುವುದಕ್ಕೆ ಸಹಾಯ ಮಾಡುತ್ತೆ. ಬೇಸಿಗೆಯಲ್ಲಿ ನಮ್ಮ ಬಾಯಾರಿಕೆಯನ್ನು ತಣಿಸಲು ಮತ್ತು ನಮ್ಮ ದೇಹವನ್ನು ತಂಪಾಗಿರಿಸಲು ಜೀರಿಗೆ, ಪುದೀನ ಮತ್ತು ಚಿಟಿಕೆ ಉಪ್ಪಿನೊಂದಿಗೆ ಒಂದು ಲೋಟ ಮಜ್ಜಿಗೆ ಸೇವನೆ ಕೂಡ ಸೂಕ್ತವಾಗಿದೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರಾಸಾಯನಿಕಗಳಿಂದ ಕೂಡಿದ ತಂಪು ಪಾನೀಯಗಳಿಗೆ ಇದು ಉತ್ತಮ ಪರ್ಯಾಯ. ಉತ್ತಮ ಜಲ ಸಂಚಯನವನ್ನು ಉತ್ತೇಜಿಸುತ್ತೆ. ಮಜ್ಜಿಗೆಯನ್ನ ಮೊಸರು ಮತ್ತು ನೀರಿನಿಂದ ತಯಾರಿಸಲಾಗುತ್ತೆ. ಇದು ಸುಮಾರು 90% ನೀರು ಮತ್ತು ಪೊಟ್ಯಾಷಿಯಂನಂತಹ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತೆ. ಹೀಗಾಗಿ ದೇಹದಲ್ಲಿ ಜಲ ಸಂಚಯನ ಮತ್ತು ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಮಜ್ಜಿಗೆ ಪರಿಣಾಮಕಾರಿ. ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತೆ ಮತ್ತು ದಿನವಿಡೀ ನಿಮ್ಮನ್ನ ಚಟುವಟಿಕೆಯಿಂದ ಇರಿಸುತ್ತೆ. ಮಜ್ಜಿಗೆಯಲ್ಲಿರುವ ರಿಬೋಪ್ಲಾವಿನ್ ನಿಮ್ಮ ದೇಹದ ಶಕ್ತಿ ಉತ್ಪಾದನಾ ವ್ಯವಸ್ಥೆಗಳಿಗೆ ಅತ್ಯಗತ್ಯವಾದ ಬಿ ವಿಟಮಿನ್ ಆಗಿದೆ. ಇದು ಪ್ರೋಟೀನ್ಗಳನ್ನು ರೂಪಿಸುವ ನಿಮ್ಮ ದೇಹದ ಅಮೈನೋ ಆಮ್ಲಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಮೂಳೆಗಳು ಮತ್ತು ಹಲ್ಲುಗಳಿಗೆ ಒಳ್ಳೆಯದು. ಮಜ್ಜಿಗೆ ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ. 100 ಮಿಲಿಗ್ರಾಂ ಮಜ್ಜಿಗೆ ಸುಮಾರು 110 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತೆ. ಆರೋಗ್ಯಕರ ಅಸ್ಥಿಪಂಜರ ವ್ಯವಸ್ಥೆಗೆ ಕ್ಯಾಲ್ಸಿಯಂ ಅತ್ಯಗತ್ಯ. ಇದು ನಮ್ಮ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಆಸ್ಟಿಯೋಪೊರೋಸಿಸ್ನಂತಹ ಕ್ಷೀಣಗೊಳ್ಳುವ ಮೂಳೆ ಕಾಯಿಲೆಗಳನ್ನು ತಡೆಯಲು ಕ್ಯಾಲ್ಸಿಯಂ ಸಹಾಯ ಮಾಡುತ್ತೆ. ದೇಶದಲ್ಲಿ ಅನೇಕ ಜನ ಅಗತ್ಯ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಜನ ಆರಂಭದಲ್ಲಿ ವಿಟಮಿನ್ B12 ಮತ್ತು ವಿಟಮಿನ್ ಡಿ ಕೊರತೆಯನ್ನ ಸಣ್ಣ ದೌರ್ಬಲ್ಯಗಳೆಂದು ತಳ್ಳಿ ಹಾಕ್ತಾರೆ. ಅವು ಕ್ರಮೇಣ ಆಯಾಸ, ತಲೆ ತಿರುಗುವಿಕೆ, ಆಲಸ್ಯ, ಕಳಪೆ ಏಕಾಗ್ರತೆ, ಮನಸ್ಥಿತಿ ಬದಲಾವಣೆ, ಮರೆವು ಮತ್ತು ನರ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ. ಪೌಷ್ಟಿಕಾಂಶದ ಕೊರತೆಯನ್ನು ನಿವಾರಿಸುವಲ್ಲಿ ಮಜ್ಜಿಗೆ ಮತ್ತು ಮೊಸರು ಪರಿಣಾಮಕಾರಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.